ದಾವಣಗೆರೆಯಿಂದ 3.5 ತಿಂಗಳ ಹೆಣ್ಣು ಮಗು ಮಣಿಪಾಲ್ಗೆ ಶಿಫ್ಟ್. ಶ್ವಾಸಕೋಶ ಸೋಂಕಿನ ಚಿಕಿತ್ಸೆಗಾಗಿ ಝೀರೋ ಟ್ರಾಫಿಕ್ನಲ್ಲೇ ಶಿಫ್ಟ್ ಮಾಡುತ್ತಿದ್ದ ವಿಚಾರ. ಆಂಬ್ಯುಲೆನ್ಸ್ ಶಿವಮೊಗ್ಗಕ್ಕೆ ಬರುವ ಮುನ್ನವೇ ಹೆಣ್ಣು ಮಗು ಸಾವು. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಬರುವ ಮುನ್ನವೇ ಮೃತಪಟ್ಟ ಮಗು ಅನ್ವಿಕಾ. ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಕಡದಕಟ್ಟೆ ಬಳಿ ಪಂಚರ್ ಆಗಿರುವ ಆಂಬ್ಯುಲೆನ್ಸ್ ಟೈರ್. ಮಗು ಕರೆದೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ನ ಟೈರ್ ಪಂಚರ್ ಹಿನ್ನೆಲೆ ವಿಳಂಬ. ಟೈರ್ ಬದಲಿಸುವ ಕೆಲ ನಿಮಿಷದಲ್ಲೇ ಮಗುವಿನ ಆರೋಗ್ಯದಲ್ಲಿ ಏರುಪೇರು. ಹೆಣ್ಣು ಮಗು ಅನ್ವಿಕಾಳ ಆರೋಗ್ಯ ಸ್ಥಿತಿ ಬಿಗಡಾಯಿಸಿದ ಹಿನ್ನೆಲೆ ಶಿವಮೊಗ್ಗದ ಸರ್ಜಿ ಮಕ್ಕಳ ಆಸ್ಪತ್ರೆಗೆ 3.5 ತಿಂಗಳ ಅನ್ವಿಕಾ ಶಿಫ್ಟ್. ಆಸ್ಪತ್ರೆಗೆ ಬರುವ ಮುನ್ನವೇ ಮೃತಪಟ್ಟಿದ್ದನ್ನ ಖಚಿತಪಡಿಸಿದ್ದ ಸರ್ಜಿ ಆಸ್ಪತ್ರೆ ವೈದ್ಯರು, ಪೊಲೀಸರು ಹಾಗೂ ಆಂಬ್ಯುಲೆನ್ಸ್ ಚಾಲಕರ ಶ್ರಮ ವ್ಯರ್ಥ. ದಾವಣಗೆರೆಯ ಬಾಪೂಜಿ ಆಸ್ಪತ್ರೆಯಿಂದ ಮಣಿಪಾಲ್ಗೆ ಝೀರೋ ಟ್ರಾಫಿಕ್ನಲ್ಲಿ ಶಿಫ್ಟ್ ಆಗುತ್ತಿದ್ದ ಅನ್ವಿಕಾ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಬಂಡಿ ಗ್ರಾಮದ ಹನುಮೇಶ್ ಹಾಗೂ ಪವಿತ್ರ ದಂಪತಿಯ ಹೆಣ್ಣು ಮಗು ಅನ್ವಿಕಾ. ಹೆರಿಗೆಗಾಗಿ ದಾವಣಗೆರೆಯ ಹರಿಹರದ ತಾಯಿ ಮನೆಗೆ ಬಂದಿದ್ದ ಪವಿತ್ರ ಕಳೆದ 3 ತಿಂಗಳ ಹಿಂದೆ ದಾವಣಗೆರೆ ಚಿಗರೇಟಿ ಆಸ್ಪತ್ರೆಯಲ್ಲಿ ಹೆರಿಗೆ. ಕಳೆದ ಕೆಲವು ದಿನದಿಂದ ಶ್ವಾಸಕೋಶ ಸೋಂಕಿನಿಂದ ಬಳಲುತ್ತಿದ್ದ ಅನ್ವಿಕಾ ಕಳೆದ 1 ವಾರದಿಂದ ದಾವಣಗೆರೆಗೆ ಬಾಪೂಜಿ ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದ ಚಿಕಿತ್ಸೆ. ತುರ್ತು ಚಿಕಿತ್ಸೆ ಹಿನ್ನೆಲೆ ಮಣಿಪಾಲ ಆಸ್ಪತ್ರೆಗೆ ಶಿಫ್ಟ್ ಆಗಲು ವೈದ್ಯರ ಸಲಹೆ. ತುರ್ತು ಚಿಕಿತ್ಸೆ ಹಿನ್ನೆಲೆ ಝೀರೋ ಟ್ರಾಫಿಕ್ನಲ್ಲಿ ಮಣಿಪಾಲ್ಗೆ ಶಿಫ್ಟ್ ಆಗುತ್ತಿದ್ದ ಅನ್ವಿಕಾ. ಮಣಿಪಾಲ್ಗೆ ಶಿಫ್ಟ್ ಆಗುವ ಮುನ್ನವೇ ಇದೀಗ ಸಾವನ್ನಪ್ಪಿದ ಅನ್ವಿಕಾ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.